ಧರ್ಮಸ್ಥಳದಿಂದ ದಿಡುಪೆಗೆ ಒಂದು ರೂಟ್ ಇದೆ, ಬ್ಯೂಟಿಫುಲ್ ರೂಟ್. ಧೂಳು ಎಬ್ಬಿಸ್ತಾವನೆ ಅಣ್ಣ. ಅವನಿಗೆ ನಾನು ಧೈರ್ಯ, ನನಗೆ ಅವನ ಧೈರ್ಯ. ಓ ಜೈ ಆಂಜನೇಯ, ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಹೌದಾ? ಇಲ್ಲಿ ಮೀಟ್ರ್ ಆಫ್ ಆಗೋ ಟೈಮಲ್ಲಿ ಒಂದು ಫೋಟೋ ಬೇರೆ ತೊಗೊತವನೆ. ಅಯ್ಯೋ ಕಾಡಲ್ಲಿ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಇನ್ನೊಂದು ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಂಡ್ ಮಾಡೋವಾಗ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ದಿಡುಪೆ ಟು ಸಂಸೆ ಆಫ್ ರೋಡ್ ಟ್ರೈಲ್ ಇದೆ, ಅದನ್ನು ಮಾಡ್ತೀವಿ ಅಂತ. ಮಳೇಲಿ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಇವಾಗ ವಿಂಟರ್ ಆಗಿರೋದ್ರಿಂದ ಸಾಯಿಲ್ ಎಲ್ಲ ತುಂಬ ಡ್ರೈ ಆಗೋಗಿರುತ್ತೆ. ಬಟ್ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡೋಣ ಅಂತ ನನಗೆ ತುಂಬ ದಿವಸದಿಂದ ಆಯಿತು. ನಮ್ಮ ಧರ್ಮಸ್ಥಳದಿಂದ ದಿಡುಪೆಗೆ ಒಂದು ರೂಟ್ ಇದೆ, ಬ್ಯೂಟಿಫುಲ್ ರೂಟ್. ಉಜ್ರೆ ಮೇಲೆ ಒಂದು ರೂಟ್ ತೋರಿಸುತ್ತೆ, ಉಜ್ರೆ ಮೇಲೆ ಹೋಗ್ಬಿಡಿ, ದೇರ್ ಈಸ್ ಅನದರ್ ರೂಟ್. ಉಜ್ರೆ ಬಿಟ್ಟು ಇನ್ನೊಂದು ರೂಟ್ ಇದೆ, ಆ ರೂಟಲ್ಲಿ ಬನ್ನಿ. ತುಂಬ ಬ್ಯೂಟಿಫುಲ್ ಆಗಿದೆ ರೂಟ್ ಇದು. ಹಳ್ಳಿಗಳ ಮಧ್ಯ ಹೋಗ್ತೀವಿ, ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಮನೆಗಳಿದೆ ನೋಡಿ ಎಷ್ಟು ಚೆನ್ನಾಗಿ, ಆಮೇಲೆ ತೋಟ ಗದ್ದೆಗಳಿದೆ. ಸೊ ಇದ್ರ ಮಧ್ಯ ಹೋಗ್ತೀವಿ, ಅದೊಂಥರ ಬ್ಯೂಟಿಫುಲ್ ಇರುತ್ತೆ, ಸಕ್ಕತ್ತಾಗಿರುತ್ತೆ ಗಾಡಿ ಓಡ್ಸೋಕ್ಕೆ. ಓ ಇಡೀ ಲಾರಿ ಒಂದು ರೋಡ್ ಹಿಡ್ಕೊಂಬಿಟ್ಟಿದೆ ಇವರು, ಒಂದು ಸೈಡ್ಗೂ ಬಿಡಂಗೆ ಕಾಣಿಸ್ತಾ ಇಲ್ಲ ನೋಡು, ಫುಲ್ ರೋಡು ಅವಂದೇ. ಅಯ್ಯೋ ಎಲ್ಲೂ ಜಾಗ ಇಲ್ಲ, ಧೂಳು ಎಬ್ಬಿಸ್ತಾವನೆ ಅಣ್ಣ. ಈ ಗ್ಯಾಪಲ್ಲಿ ನಾವು ನುಕ್ಕೊಂಬಿಡ್ಬೇಕು ಇವಾಗ. ಗ್ಯಾಸ್ ನಾನು ಯಾವಾಗೂ ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ, ಡೆಸ್ಟಿನೇಷನ್ನ ಯಾರು ಬೇಕಾದ್ರೂ ತೋರಿಸ್ಬೋದು. ಬಟ್ ಆ ಡೆಸ್ಟಿನೇಷನ್ಗೆ ಹೋಗೋ ದಾರಿ ಇದೆಯಲ್ಲ, ಅದು ಸ್ಟ್ರಗಲ್ ಇದೆಯಲ್ಲ, ಅಲ್ಲಿ ಸಿಗೋ ಖುಷಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓ ಗೈಸ್, ರೂಟ್ ನೋಡಿದ್ರೆ ಮೀಟ್ರ್ ಆಫ್ ಆಗ್ತಾ ಇದೆ. ಕತ್ತಲಲ್ಲಿ ದಿಡುಪೆ ಸಂಸೆ ರೂಟಲ್ಲಿ ಬಿಡಲ್ಲ ಅಂತ ಬೇರೆ ಹೇಳಿದ್ರು ಇಲ್ಲಿ ಲೋಕಲ್ ಐಟ್ಸು. ದಿಡುಪೆ ನೋಡಿ, ರೀಚ್ ಆದ್ವಿ ದಿಡುಪೆಗೆ. ಒಂದು ಧೈರ್ಯದಲ್ಲಿ ಹೋಗ್ತಾ ಇದ್ದೀವಿ, ನಾನು ಅವನಿಗೆ ನಾನು ಧೈರ್ಯ, ನನಗೆ ಅವನ ಧೈರ್ಯ ಅಷ್ಟೇ ಇವಾಗಿರೋದು. ಇದು ಧೂಳು ಎಬ್ಸ್ಕೊಂಡು ಬೇರೆ ಹೋಗ್ತಾವನೆ ಅಣ್ಣ. ಇಲ್ಲೋ ಇದು ಅಣ್ಣ, ಅಣ್ಣ ಏನು ಮಾಡ್ತಾಯಿದ್ದೀವು? ಭಯ ಆಗ್ತಾಯಿದೆ ಮಗ. ಹಾಂ ಗೊತ್ತಿಲ್ಲ, ಇಲ್ಲ ಆಗೋಯ್ತು, ರೂಟ್ ಆಗೋಯ್ತು. ರೂಟ್ ಮುಗೀತಾ? ಹ್ಞೂ ಪರವಾಗಿಲ್ಲ, ಅದು ಇದು ನೋಡು ಮ್ಯಾಪಲ್ಲಿ ನೀನು ಎಲ್ಲಿದೆಯಾ ಅಂತ ನೋಡು ಸಾಕು. ಆ ರೂಟ್ ಹೋಗತ್ತಂಗ ದಾರಿ ಕಾಣದಾಗಿದೆ ಅಲ್ಲಿಗೆ ಹೋಗ್ಬೇಕಾಗಿರೋದ? ಹ್ಞೂ ಅಲ್ಲಿಗೆ ತಾನೆ. ಓ ಜೈ ಆಂಜನೇಯ, ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸಂಸ್ಥೆಗೆ ಹಾಂ ಏನಂತೆ? ಹಾಂ ಹೇಳಿ ಅಣ್ಣ. ಇಲ್ಲಿ ಮುಂದೆ ರೋಡೇ ಹೋಗಲ್ವಾ? ಹಿಂಗೆ ಹೋಗ್ತಾರಲ್ಲ ದಿಡುಪೆಯಿಂದ ಸಂಸ್ಥೆಗೆ, ಸಂಸೆಗೆ ಹೋಗ್ಬೇಕಿತ್ತು. ಎಲ್ಲಿ ಹಿಂಗೆ ಹೋಗ್ಬೇಕಾ? ಅಲ್ಲಿ ರೈಟಿಗೆ ಹೋಗಿ, ಇಲ್ಲಿ ಮುಂದೆ ಹೋಗಿ ಲೆಫ್ಟಾ? ಇಲ್ಲಿ ಸ್ವಲ್ಪ ಮುಂದೆ ಹೋಗಿ, ಹಾಂ ರೈಟಿಗೆ ಹೋಗಿ. ರೈಟಾ? ಆ ಕಡೆ ಬರೋಲ್ಲ, ಈಗ ಈ ಕಡೆ ಲೆಫ್ಟ್. ಲೆಫ್ಟು. ಹಾಂ ಮಡ್ ರೋಡ್ ಗೇಟ್ ಇದೆ. ಇಲ್ಲಿಂದ ಎಷ್ಟು ದೂರ ಇದೆ ಇದು? 12 ಕಿಲೋಮೀಟರ್ ಇಲ್ಲಿಂದ. ಹಾಂ ಇದು ನೈಟ್ ಸ್ವಲ್ಪ ಡೇಂಜರ್. ಹೌದಾ? ಎಲಿಫೆಂಟ್ ಅಲ್ಲಿದೆ. ಹೌದಾ? ಸ್ವಲ್ಪ ಜಾಗ್ರತೆ ಆಗಿ. ಓಪನ್ ಇರೋತ್ತಾ ಗೇಟ್ ಅದು? ಓಪನ್ ನೈಟ್ ಕೊಡೋದಿಲ್ಲ, ಗೊತ್ತಿಲ್ಲ. ಒಮ್ಮೆ ಅಂಗಡಿ ಇದೆ ಅಲ್ವಾ, ಅಲ್ಲಿ ಗಾರ್ಡ್ ನಂಬರ್ ಇದೆ, ಪರ್ಮಿಷನ್ ಕೇಳಿ. ಇಲ್ಲಾಂದರೆ ಅಲ್ಲಿ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಹೋಗಿ ಸ್ಟೇಗೆ ರೂಮ್ ಇದೆ. ಹೌದಾ? ಸರಿ ನೋಡ್ತೀವಿ ಬಿಡಿ, ಥ್ಯಾಂಕ್ ಯು. ಇಲ್ಲೇ ಮಗ. ಫೈನಲಿ ಒನ್ ಆಫ್ ದ ಟಫೆಸ್ಟ್ ಆಫ್ ರೋಡ್ ನಾನು ಮಳೆಗಾಲದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಅದನ್ನು
ಈ ಒಂದು ಕತ್ಲಲ್ಲಿ ರಾತ್ರಿ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲೋ ಒಂದು ಕಡೆ ಖುಷಿ ಇದೆ. ಪಾಪ ಮಳೆಗಾಲದಲ್ಲಿ ಹೆಂಗೆ ಮಾಡಿದ್ರು ಇಲ್ಲಿ ರೈಡು, ನಿಜವಾಗ್ಲೂ ಗ್ರೇಟಪ್ಪ. ಅರ್ಧ ಗಂಟೆಲಿ ಹೋಗ್ಬಿಡ್ತೀವಿ ಸಂಸೆ-ದುಡುಪೆ. ವಾವ್, ಎಕ್ಸ್ಪೀರಿಯನ್ಸ್ ಕಾಡ್ ಒಳಗಡೆ ನೆಕ್ಸ್ಟ್ ಲೆವೆಲ್. ಹಾಂ, ಕಾಡಲ್ಲಿ ಬಂದ್ಬಿಟ್ಟು ಸ್ಯಾಗ್ ನೋಡಿದೆ ಅಂದರೆ ಇನ್ನೇನು ಮತ್ತೆ. ಕ್ರೇಜಿ. ಅಣ್ಣ ಮುಖದ ಮೇಲೆ ಧೂಳು ಎಗರಿಸ್ಕೊಂಡು ಹೋಗ್ತಾವನೆ. ಓ ಪಾಪ ಹೆಂಗೋಗಿದಾರೋ ಇಲ್ಲೆಲ್ಲ ಮಳೆಗಾಲದಲ್ಲಿ. ಗ್ರೇಟ್ ಗುರು. ಕ್ರೇಜಿ ಗುರು ಇದು. ವೀಲ್ ಸ್ಪಿನ್ನು ನೋಡಿ. ಒನ್ ಆಫ್ ದ ಡೆಡ್ಲಿಯೆಸ್ಟ್ ಆಫ್ ರೋಡ್ ಗುರು ಇದು. ಕ್ರೇಜಿ. ಹೆವಿ ಜ್ಯೂಸ್ ಹಿಡಿಯುತ್ತೆ. ಜಯ ಆಂಜನೇಯ. ಹೋಗು 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 ಹೋಗು. ಹೆವಿ ಜ್ಯೂಸ್ ಗುರು. ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ. ಓ ಗೈಸ್, ಈ ವಿಡಿಯೋನ ರಾ ಹಾಕ್ತೀನಿ ನೋಡಿ. ಸಖತ್ ರೂಟ್ ಇದು. ದಿಸ್ ಈಸ್ ಏನಂದರೆ ಇದು ಎಲ್ಲರೂ ಆಗಲ್ಲ ಈ ರೂಟಲ್ಲಿ. ದಿಸ್ ಈಸ್ ಕಂಪ್ಲೀಟ್ಲಿ ಫಾರೆಸ್ಟ್ ಝೋನ್. ಅಷ್ಟು ಈಸಿನೂ ಅಲ್ಲ ಬರೋಕ್ಕೆ. ದ ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೆ. ವಾಟರ್ ಕ್ರಾಸಿಂಗ್, ನೈಟಲ್ಲೆಲ್ಲ ವಾಟರ್ ಕ್ರಾಸಿಂಗ್. ಆನೆಗಳೇ ಇಲ್ಲೇ ಇರುತ್ತೆ ಮೋಸ್ಟ್ ಪ್ರಾಬ್ಲಿ. ಜಾಸ್ತಿ ಆನೆಗಳೆಲ್ಲ ಇರೋ ಜಾಗ ಇವೆ.
ರೈಸ್ ಟೈರ್ ಅವರು ಮುಂದೆ ನೋಡಿ, ರೈಸ್ ಟೈರ್ ಹಾಕ್ಸಿರೋದು. ನನ್ನ ಗಾಡಿಗೂ ರೈಸ್ ಟೈರೇ ಹಾಕ್ಸಿರೋದು. ದ ಪರ್ಫಾರ್ಮೆನ್ಸ್ ಆಫ್ ರೈಸ್ ಟೈರ್ ಈಸ್ ರಿಯಲಿ ನೆಕ್ಸ್ಟ್ ಲೆವೆಲ್. ರೈಸ್ ಟೈರ್ ಹಾಕ್ಕೊಂಡು ನಾವು ಇಂಥ ಒಂದು ಫಾರೆಸ್ಟಲ್ಲಿ ಓಡಿಸ್ತಾ ಇದ್ದೀವಿ. ರೈಸ್ ಟೈರ್ ಅವರು ದಯವಿಟ್ಟು ನಮಗೆ ಫ್ರಂಟ್ ಮತ್ತು ಬ್ಯಾಕ್ ಟೈರ್ನ ಸ್ಪಾನ್ಸರ್ ಮಾಡಿಬಿಡಿ. ಇನ್ನೂ ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಈ ಟೈರ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಜನರಿಗೆ ತಿಳಿಸ್ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಹೂ ಗುರು, ತಿಕ್ಕು ಫಾರೆಸ್ಟು ಆ ಕಡೆ ಈ ಕಡೆ ನೋಡಿ. ಅನಿಮಲ್ ಕ್ರಾಸಿಂಗ್ ಝೋನ್ ಗುರು. ವಾಟರ್ ಕ್ರಾಸಿಂಗು. ಐ ಥಿಂಕ್ ವಿ ಕೇಮ್ ಹಾಫ್ ವೇ. ಇನ್ನೂ ಹಾಫ್ ವೇ ಇದೆ ಹೋಗೋದು. ಯಾಕೋ ಭಯಾನಕ. ಹೆಂಗಿದೆ ಗೈ ಸೌಂಡು, ಹೆಂಗಿದೆ ಸೌಂಡು. ಮೀಟ್ರ್ ಆಫ್ ಆಗ್ತಾಯಿದೆ. ಇನ್ನು ಮೀಟ್ರ್ ಆಫ್ ಆಗೋ ಟೈಮಲ್ಲಿ ಒಂದು ಫೋಟೋ ಬೇರೆ ತೊಗೊತವನೆ. ಸೂಪರ್. ಹ್ಞೂ, ಕಾಡ್ ಸೌಂಡ್ ಹೆಂಗಿರುತ್ತೆ ನೋಡಿ ಅಲ್ಲ, ಏನು ಪೀಸ್ಫುಲ್ ಆಗಿದೆ. ನಡಿ ನಡಿ, ಬೇಗ ನಡಿ ಹೋಗೋಣ. ಕಾಡ್ ಸೌಂಡ್, ಅನಿಮಲ್ ಮೂಮೆಂಟ್ಸ್ ಇರುತ್ತೆ, ನಡಿ. ಇಲ್ಲೇನು ಗೊತ್ತಾ ಗೈಸ್, ಎಲಿಫೆಂಟ್ ಆ ಥರ ಎಲ್ಲ ಏನಾದ್ರು ಬಂದರೆ ತಿರ್ಗಿಸ್ಕೊಳಕ್ಕೂ ಆಗಲ್ಲ ಗಾಡಿ ಈ ರೋಡಲ್ಲಿ. ಅದು ಈ ಗಾಡಿಗಳನ್ನೆಲ್ಲ ತಿರ್ಗ್ಸೋಕ್ಕೆ ಆಗಲ್ಲ, ಅಷ್ಟೊಂದು ಭಾರ ಇರುತ್ತೆ. ಏನು ಗುರು ಇದು ಹಿಂಗಿದೆ. ಗಾಡಿ ಹೋಗ್ತಾಯಿತ್ತು.
ಹೋಗ್ತಾವನೆ. ನಿಜವಾಗ್ಲೂ ಈ ರೂಟ್ ಗೊತ್ತಿಲ್ಲ. ನಡಿ, ಇನ್ನೂ ದೂರ ಇದೆ, ನಡಿ ಹೊಟ್ಟೋಗ್ಬಿಡೋಣ ನಡಿ. ಬಂದ್ಬಿಟ್ವಿ. ಓ ಅಮ್ಮ ಟಾರ್ ರೋಡ್ ಹಾಕಿದ್ದಾರೆ, ಬಂದ್ಬಿಟ್ವಿ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಥರ ಅನಿಸ್ತಲ್ಲ ಏನು. ಮುನ್ನಡಿ ಸ್ಟ್ರೈಟ್ ಇದೇ ಬ್ರಿಡ್ಜು ಆಗ್ತಾ ಇತ್ತು ಅಂತ ಈ ರೋಡ್ ಕ್ಲೋಸ್ ಆಗಿತ್ತು. ಸಂಸೆ ಎಳ್ನೀರು, ಸಂಸೆ ಮೇಲೆ ತೋರಿಸ್ತಾ ಇದೆ, ಎಳ್ನೀರು ಆ ಕಡೆ ತೋರಿಸ್ತಾ ಇದೆ. ಲೇ 200 ಮೀಟ್ರಲ್ಲಿದೆ, ಇದೇ ಎಳ್ನೀರು. ಅಯ್ಯೋ ಕಾಡಲ್ಲಿ ಓ ಮೈ ಗಾಡ್, ಎಳ್ನೀರು ಫಾಲ್ಸ್ನ ಈ ಥರ ನೈಟಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ. ಹಂಗೇ ಹೇಳ್ಕೊಂಡಿದ್ದೋದ ಏನಿದೆ ಜೀವನದಲ್ಲಿ ಅಂತ. ಊರು ನೋಡ್ತಾ ಇದ್ದೀವಿ, ಚಳಿ ಆಗ್ತಾ ಇದೆ ಆ್ಯಕ್ಚುಲಿ ಇವಾಗ. ಇಷ್ಟೊತ್ತು ಕಾಡಲ್ಲಿ ಓಡಿಸ್ತಾ ಇದ್ದಿದ್ದಕ್ಕೆ ಒಂಥರ ಮೈ ಎಲ್ಲ ಬಿಸಿಯಾಗಿ ಹೋಗಿತ್ತು, ಯಾಕಂದರೆ ಆಫ್ ರೋಡ್ ಅಲ್ವಾ, ಸಖತ್ ಭಯ ಆಗ್ತಾಯಿತ್ತು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂದರೆ ದಿಡುಪೆ ಸಂಸೆ ನೈಟು ಆಫ್ಟರ್ 7 o'clock ಮಾಡಿ ಆ ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್ ಗುರು.
ಅದು ರಾತ್ರಿ ಹೊತ್ತು. ಬೆಳಗ್ಗೆ ಹೊತ್ತು ತುಂಬ ಜನ ಮಾಡಿದ್ದಾರೆ, ಮಳೆಯಲ್ಲೂ ತುಂಬ ಜನ ಮಾಡಿದ್ದಾರೆ. ಆದರೆ ಕತ್ಲು ರಾತ್ರಿಯಲ್ಲಿ ತುಂಬ ಜನ ಮಾಡಿಲ್ಲ. ಮಾಡಿರೋರು ಕೆಲವೊಬ್ರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ಸೊ ನಾವು ಮಾಡಿದ್ದೀವಿ, ನಮಗಂತೂ ಖುಷಿ ಇದೆ ಮಾಡಿರೋದಕ್ಕೆ. ಎಲ್ಲರೂ ಯಾರ್ಯಾರು ನೈಟ್ ಟೈಮ್ ನಮ್ಗೆ ಗೊತ್ತಿಲ್ಲದೆ ಇರೋರು ಮಾಡಿದರೆ ಅವ್ರಿಗೂ ಸಿಕ್ಕಾಪಟ್ಟೆ ಅವ್ರಿಗೆ ಹಿಂಗೆ ಅನಿಸಿರುತ್ತೆ, ನಮಗೂ ಅದೇ ಥರ ಥ್ರಿಲ್ಲಿಂಗ್ ಅನಿಸಿದೆ. ಸಂಸೆ ಎಸ್ಟೇಟಲ್ಲಿರೋ ಗಣೇಶನ ದೇವಸ್ಥಾನ ಇದು. ಗಣೇಶ ಆ ಕಾಡಲ್ಲಿ ನಮ್ಗೆ ಏನೂ ಆಗಲಿಲ್ಲ. ನಿಜವಾಗ್ಲೂ ಅಲ್ಲಿ ಸೌಂಡು ಸೈಡಲ್ಲಿ ಕೇಳಿಸ್ತಾ ಇತ್ತು. ನಾನು ಯಾವ್ದಾದ್ರು ಅನಿಮಲ್ ಮೂಮೆಂಟ್ ಆಗ್ತಾ ಇರ್ಬೋದು ಅಂದ್ಕೊಂಡೆ. ಆ್ಯಕ್ಚುಲಿ ಆಗಿರುತ್ತೆ, ವಿ ಡೋಂಟ್ ನೋ. ಹಾಂ, ಥ್ಯಾಂಕ್ಸ್ ಗಣೇಶ. ಒಂದಿನ ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಣೇಶ. ವಂಡರ್ಫುಲ್ ವ್ಲಾಗು, ಒಂದು ಮೆಮೊರಿನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತು ಏನು ಮಾಡಬೇಕಂತ. ಹೊಸದಾಗಿ ನೋಡ್ತಾ ಇರೋರು ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೆಲ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ 5,000 ಫಾಲೋವರ್ಸ್ ಇದ್ದಾರೆ. ಎಷ್ಟು ಜನಕ್ಕೆ ಅದು ರೀಚ್ ಆಗ್ತಾ ಇದೆ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ತೀರಾ ಅಂದ್ಕೊಳ್ಳಿ, ಆವಾಗ ನಾನು ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವು ಎಲ್ಲ ವೀಡಿಯೋನು ಮಿಸ್ ಮಾಡದೆ ನೋಡ್ಬೋದು. ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ನಾನು ಯಾವ ವೀಡಿಯೋ ಹಾಕಿದ್ರೂ ನಿಮ್ಗೆ ಅದು ಗೊತ್ತಾಗಲ್ಲ ನಾನು ವೀಡಿಯೋ ಹಾಕಿದ್ದೀನಾ ಇಲ್ವಾ ಅನ್ನೋದು. ಸೊ ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂದ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಜವಾದ ಸಪೋರ್ಟ್ ನಿಜವಾಗ್ಲೂ ಬೇಕು ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಿ. ಆವಾಗ ನಾವು ಇನ್ನೂ ಇದೇ ಥರ ತುಂಬ ಕರ್ನಾಟಕದಲ್ಲಿರೋ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರ್ಸೋಕ್ಕೆ ನಮಗೂ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಂಗೆ. ನೀವು ಒಂದು ಲೈಕು, ನಿಮ್ಮದು ಒಂದು ಸಬ್ಸ್ಕ್ರೈಬ್ ಬಟನ್ನು, ಒಂದು ಬೆಲ್ ಬಟನ್ನು, ಈ 3 ನಮಗೆ ಒಂಥರ ಟಾನಿಕ್ ಇದ್ದಂಗೆ. ಸೊ ನಮ್ಮಲ್ಲಿರೋ ಎನರ್ಜಿ ಲೆವೆಲ್ನ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ ಪ್ರತಿ ಸರಿ ನೀವು ಆ ಎನರ್ಜಿ ಅದನ್ನು ನಮಗೆ ಕೊಟ್ಟಾಗೂ. ಸೊ ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಬಾಯ್ ಗೈಸ್. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಆಂಜನೇಯ.